ಕೇಳಿರಿ ಎಲ್ಲಿರಿ ಅವನು ಅದನ್ನ ತಾನ ಯಾಕೆ ಇಡಂಗಿಲ್ಲ ಅಂದ್ರ ಆದ್ರೂ ಕಚ್ ವರ್ಕ್ ಕಂಪನಿ ಇತ್ತದ ಜೋಕುಮಾರ ನಾ ಅದನ್ನ ಹೇಳಿಲ್ಲ ಬಿಟ್ಟ ಮಂದಿ ಹೆಂಗಸರ ಮೇಲೆ ಮನಸ್ಸು ಮಾಡ್ತಿತ್ತು ಯಾಕಂದ್ರ ಅಂತ ನಕ್ಷತ್ರದಾಗ ಹುಟ್ಟಿದವ ಅವ ಹುಟ್ಟಬೇಕಾದ್ರ ಅವನು ತಳ ಬ್ಯಾರಿ ಅದಪ್ಪ ಆದ್ರ ಮಗ ಎಲ್ಲಿರೇ ನೋಡ್ರಿ ಒಬ್ಬೊಬ್ಬರದ ಒಂದೊಂದು ಹೆಸರಿಟ್ರೆ ಒಂದೊಂದು ಗುಣದ ಮ್ಯಾಗ ಹೋಗ್ತಾವ ರಾವಣತ್ ಹೆಸರಿಟ್ಟು ನೋಡ್ರಿ ಮಂದಿ ಹೆಣ್ಮಕ್ಳು ನಾವು ಅಪಹರಣ ಮಾಡ್ಲಕ್ಕ ಬೇಕ ಶಾಖದ ಮ್ಯಾಗ ಜಗತ್ತತಿ ಬಿಡಂಗಿಲ್ಲ ರಾವಣ ಅದ ರಾಮತ್ ಹೆಸರಿಟ್ಟು ನೋಡ್ರಿ ಸಂಸಾರದೊಳಗ ಜರಾರೆ ವನವಾಸ ಆಗಿ ಹೋಗ್ಲಕ್ಕ ಬೇಕ ಅವಂಗ ಬಿರಿ ಬರತೈತಿ ಬಾಳ ದೊಡ್ಡ ಗಣಪಂಡಿತದಾನ ರೊಕ್ಕ ಗಳಿಸಿದಾನ ರಾಮತ್ ಹೆಸರಿಟ್ಟು ನೋಡ್ರಿ ನೀವು ಬಾಳಿಲ್ಲ ತೋಡಿ ಅವಂಗ ಸಂಸಾರದೊಳಗ ಹಾದ ಹೋಗತೈತಿ ಅದ ವನವಾಸ ಇನ್ನು ಜೋಕುಮಾರತ್ ಹೆಸರಿಟ್ಟ ತಿಕ್ಕೋರಿ ನೀವು ಯಾವ ಹೆಂಗಸರು ಎಲ್ಲಿ ಜಾಕ ಮಾಡಿರ್ತಾವ ನೋಡಿ ಬಾಚಲ್ ಸಂದ್ರೆ ಅಂತ ನೋಡ್ಕೊತಿಳ್ತಾವ ನೋಡಿ ಸಂದ್ರಾಗ ಹಣಿಕೆ ಹಾಕೋದ ಅವ್ ಜೋಕುಮಾರ್ ನೋಡ್ಕೊತ ಬಂದಿದ್ದ ಹಂಗ ಅದಕ್ಕ ಮಂದಿ ಕೈಯಾಗ ಬಡಸ್ಕೊಂಡು ಸತ್ತಾನ ಅಂತಾನೆ ಅವ್ನ ಹೆಸರು ಇಡಂಗಿಲ್ಲ ನಮ್ಮ ಮಗನು ಅದನ್ನ ಕಲಿತು ಗಿಲ್ತತ ಹೇಳಿ ಅದನ್ನ ಹೇಳಿದ್ರ ನಮ್ಮ ಪಾರ್ಟಿ ಬೀಳ್ತತಿ ಇವ್ರು ಹೇಳವಾರ ನಿಮ್ಮ ಮಜಲ ಬೀಳ್ತತಿ ಅಂತ ಹೇಳಿ ನಿಮ್ಮನ್ನ ಕೇಳೇನ್ಯ ಹೇಳಿ ಗಂಡ ಹಣವ ದಾಸರಕ್ಕಿಂತ ಕೇಳಿದವ್ರ ನಿನ್ನ ಹಾಡಿಗೆ ಅಂತಾರೆ ದಾಸರಕ್ಕಿಂತ ಪಾಸ ಹಾಡುದು ಅಲ್ಲಪ್ಪ ನಿನ್ನ ಕೆಲಸ ಹಾಡುದ ಬಿಟ್ಟ ಮಲಿ ಮಾಡುದು ಲೇಸ ಹಾಡುದ ಬಿಟ್ಟ ಕೋಲಿ ಮಾಡುದು ಲೇಸ ಹಾಸಿಗೆ ಕಾಣಲದ ಅಡಿವ್ಯಾಗ ಬೀಳಾವ ಎಟ್ಟ ನಡೆಸಿದು ದ್ಯಾಸ ನಮ್ಮ ಮುಂದ ಎಟ್ಟ ನಡೆಸಿದು ದ್ಯಾಸ ಗಂಡ ಹಾಡಂ ಎಟ್ಟ ನಡೆಸಿದು ದ್ಯಾಸ ಹಾಸಿಗೆ ಕಾಣಲದೆ ಅಡಿವ್ಯಾಗ ಬೀಳಾವ ಎಟ್ಟ ನಡೆಸಿದು ದ್ಯಾಸ ಅಂದಿಗಿ ಹೇಳು ಕೆರಿನ ಲೇಸ ಊರಾಗಿವ ಕೆಂಗಾಗಿತ ಊರಾಗಿವ ಕೆಂಗಾಗಿತ ಸೊಗಸ ಏ ಮೂಗಿನ ವಾಸನೆ ಹುಡುಗೇನ ಬಲ್ಲದ ಹೂವಿನ ವಾಸ ಘಮ ಘಮ ಮಲ್ಲಿ ಹೂವಿನ ವಾಸ ತಂಪಾದ ಮಲ್ಲಿ ಹೂವಿನ ವಾಸ ಸಿದ್ರಂಬೈರಿ ಗುರುವಿನ ಉಪದೇಶ ಬಾಳಿಗೆರೆ ಕಲಿಗೆ ಬಂಗಾರ ಕಳಸ ಬಾಳಿಗೆರೆ ಕಲಿಗೆ ಬಂಗಾರ ಕಳಸ ಏ ಕವಿಯ ಅಪ್ಪನ ಹಿಂಗ ಹೇಳತಾರ ನುಡಿಯ ಪ್ರಾಸ ಮಾತಿಗೊಮ್ಮಿ ಅಡಿಯ ನುಡಿಯ ಪ್ರಾಸ ಪದಕವಮ್ಮಿ ಅಡಿಯ ನುಡಿಯ ಪ್ರಾಸ ಕಂದ ಅಪ್ಪನ ಹಿಂಗ ಹೇಳತಾರ ಏನು ಹೇಳತ್ತೀರಿ ಯಾವ ಗಣಪತಿ ಅನ್ನ ತಾಯಿ ಮಗನೋ ಏನ ತಂದೆ ಮಗನೋ ಅಂತ ನಾವು ಕೇಳಿವ ಹೇಳಿ ಕುಣಿಲಾಕ ಬರ್ಲಿಕ್ಕ ನೆಲ ಡೊಂಕ್ ಐತಿ ಅನ್ನೋ ಕಂಪನಿ ರೀ ನಮ್ಮ ನದಿ ಸಿನ್ನೂರು ಕಂಪನಿ ತಿಳ್ದಟ್ಟು ಹೇಳ್ತಾರು ತಿಳ್ದಟ್ಟ ಅದನ್ರೆ ಕರೆಕ್ಟ್ ಹೇಳ್ಬೇಕಲ್ಲ ಕರೆಕ್ಟ್ ಬರ್ಲಿಲ್ಲ ಅಂದ್ರೆ ಹೆಂಗ ಹೇಳು ಹಿಂದ ಸೂರು ಬಾರಸವ ಕಾಕೋ ಬಂದು ಮಾತು ಹೇಳತ್ತೆ ನೋಡ್ರಿ ಏನತ್ತ ಕಮ್ಮಗ ಬಡದ ನಮ್ಮಮ್ಮ ಹೊರಗಿಂದ ಒಳಗಿಂದ ಹೊರಗೆ ಬರುವ ತುಟ್ಟಿನಕ್ಕೆ ಆಡಿ ಹೇಳತ್ತೆ ಅವನು ಏನಂತ ಹೇಳಿ ನಿಮ್ಮ ಆದಿಶಕ್ತಿ ಪಾರ್ವತಿ ತಯಾರು ಮಾಡ್ಬೇಕಾದ್ರೆ ಆಕಿ ಏನು ಸಾಬಾನ ಸಿಕ್ಕಿದ್ದಿಲ್ಲನ ಶಾಂಪೂ ಆಕಿ ಮಣ್ಯಾಗ ಉಳ್ಳಾಡಿಳನ ಒಂದು ವರ್ಷ ಜಳಕ ಬಿಟ್ಟಿಳನ ಅದು ಕೇಳತ್ಯಾರ ಶಾಣೆ ಅದಾನ ಜಳಕ ಬಿಡ್ಲಾಕ ಕಾಕ ಬಾಳ ಗಡಿಗೆ ಸುಟ್ಟತಿ ಅಂತ ತಿಳಿದಿಲ್ಲ ಇನ್ನ ಅರ್ಧೊಟ್ಟಿಗೆ ಅದಿ ಇದು ಬೆಂಕಿ ಸನೇಕ ಹೋಗಿಲ್ಲ ಹೆಂಗ್ ಸುಡ್ತತಿ ಇದು ಗಡಿಗೆ ಅಲ್ಲ ಶಾಣೆ ಅದಿರ ಅಂತ ಹೇಳಿ ಕರಿಸ್ಯಾರ ನಿಮ್ಮ ಮನೇಲಿ ಹುಚ್ಚರಗತ್ಲೆ ಮಾಡ್ಲಕ್ ಹೋಗ್ಬೇಡ್ರಿ ತಗದ ಮೊದಲ ತಳದಾಗನ ನೀವು ಎಷ್ಟು ಶಾನೆ ಅದ ಅನ್ನೋದು ತಿಳಿಸ್ಕೊಟ್ರಿ ಹೆಂಗ ಪಾರ್ವತಿ ಮಗ ಅದಾನತ್ತ ನಿನಗೆ ಯಾವ ಹೇಳ್ಯಾನ ಯಾವಾಗ ಪಾರ್ವತಿ ಪರಮಾತ್ಮನ ಲಗ್ನದಾಗ ಆಲ್ರೆಡಿ ಗಣಪತಿ ಅದಾನ
ತಾಯಿ ತಂದೆ ದಿನ ಲಗ್ನ ಆಗಿಲ್ಲ ಮತ್ತ ತಾಯಿ ತಂದೆ ಲಗ್ನದಾಗ ಮಗ ಅದಾನಂದ್ರ ಇದಕ್ಕೆ ಅಚ್ಚಿಕ್ ಹುಟ್ಟಿರ್ಬೇಕಲ್ಲ ಅವ ಅದು ಗೊತ್ತಿಲ್ಲ ಇವ್. ಯಾವ ದಕ್ಷ ಬ್ರಹ್ಮನ ಮಗಳು ದ್ರಾಕ್ಷೇಣಿ ಅವತಾರದಾಗ ಹುಟ್ಟ್ಯಾನವ ಅಲ್ಲಿ ಹಿಡಿದು ಬರ್ಬೇಕ ನೀವು ಸುದ್ದಿ ತಂದ್ರೆ ಈ ಕಡೆದ ಅವ ಈ ಕಡೆ ತರ ಪಾರ್ವತಿ ಯಾವಾಗ ಪರ್ವತರಾಜ ಮೇನಕ್ಕೆ ಹೊಟ್ಟಿಲೆ ಹುಟ್ಟಿ ಈ ಕಡೆ ಪಾರ್ವತಿ ಅವತಾರ ತಾಳ್ಯಾಳ ಕರೆ ಐತಿ ಇದಕ್ಕೆ ಮೊದಲ ದ್ರಾಕ್ಷೇಣಿ ಅವತಾರ ಇತ್ತಕ್ಕಿದ ಐತಿ ಅವಾಗ ಹುಟ್ಟಿ ಬಂದ ನೀವ ಮತ್ತ ಎಷ್ಟು ದಿವಸ ಝಳಕ ಬಿಟ್ಟಾಳಕಿ ನಾವು ಬರೇ ಮಾನವರು ಒಂದು ದಿವಸ ಜಳಕ ಮಾಡ್ಲಿಕ್ಕಂದ್ರೆ ಒಂದು ಅಡಿಕೆ ಅಟ್ಟು ಮಣ್ಣು ಹಣ್ಣಂಗಿಲ್ಲ ನಮ್ಮ ಮೈಯಾಗಿಂದ ನಿಮ್ಮ ಎಷ್ಟು ದಿವಸ ಬಿಟ್ಟಿಳ ಜಳಕ ಅಂತ ಕೇಳತ್ಯಾರ ಕೃತ ತ್ರೇತ ದ್ವಾಪರ ಕಲಿಯುಗ ಇದು ಎಷ್ಟ 3.5 ಮಳ ಶರೀರ ಅದ ರೀ ಮನುಷ್ಯಂದ ಯಾರ ಮಳದ್ಲಿ ಇದು ನಮ್ಮ ಮಳದ್ಲಿ ಲೆಕ್ಕ ಹಚ್ಚಿದ್ರ 3.5 ಮಳ ಶರೀರ ಐತಿ ಬರೇ ಬೆವರ ಬಿಟ್ಟಾಗ ಕೈ ಹಚ್ಚಿ ತಿಕ್ಕಿದ್ರ ಒಂದು ಶಾವ್ಗಿ ಎಳಿಯಟ್ಟು ಮಣ್ಣು ಹೊಂಡತೈತಿ ಏನ ಈ 3.5 ಶರೀರದಾಗಿಂದ ಯಾಕ ನೀನು ಏನು ಜಳಕ ಬಿಟ್ಟಿಗಿಸಿದ ಮಣ್ಣಾಗ ಒದ್ದಾಡಿತೇನ ಇಲ್ಲ ಕುಸ್ತಿಯದ ಇಡ್ಲಕ್ ಹೋಗಿರ್ತೇವ ಕಡ್ಡಿ ಕಕ್ಕ ಕುತ್ತಾನ ಹೆಂಗ್ ನೋಡಿ ಇಂಡರ್ ಗಜ ಕೈದಿ ಬಂದಂಗ ಬಾಳ ಬೇಡ ಪಿಟಿ ಅದಾವ ನೋಡು ಸರಿ ಒಂದ್ ಜರ್ನ ನಾ ಅವ್ನ್ ತಗೋ ಯಾಕ 4 ಕಣ್ಣ ಚಸ್ಮಾ ತೆಗಿಲ್ಲ ಸಾಕಲ್ಲ ಇನ್ನು ಕುಳ್ಳು ಹೋಗಿ ಹಳದಾಗ ಬಿದ್ದು ಫ್ಯಾಷನ್ ಅದಕ್ಕ ಏನ್ ಹೇಳ್ತಾರು ಒಂದು ಮಾತು ಹೇಳೇನ್ರಿ ಮಣ್ಣು ಹೊಂಡಬೇಕಾದ್ರೆ ಎಷ್ಟು ದಿವಸ ಜಳಕ ಬಿಟ್ಟಿಳು ಬರೇ 3.5 ಮಳ ಶರೀರ ಒಳಗಿಂದ ಈಗ ಬೆವರು ಬಿಟ್ಟ ಕೈ ಹಚ್ಚಿ ತಿಕ್ಕಿದ್ರೆ ಒಂದು ಶಾವ್ಗಿ ಎಳಿಯಟ್ಟ ಮಣ್ಣು ಹೊಂಡತದ ಈಗ ಸದ್ದಕ್ಕ ಏನು ಇದ್ರ ಅಚ್ಚಿ ಕಡೆ ಆಯುಷ್ಯ ಲೆಕ್ಕ ಮಾಡ್ರಲ್ಲ ಶರೀರದ ಹೆಂಗ ಕೃತದಾಗ ಎಟ್ಟಿತ್ರಿ ಶರೀರ 28 ಮಳ ಶರೀರ ಇತ್ತು 1 ಲಕ್ಷ ವರ್ಷ ಆಯುಷ್ಯ ಇತ್ತು ಖರೆ ಐತಿ 28 ಮಳ ಶರೀರ ಇತ್ತು 1 ಲಕ್ಷ ವರ್ಷ ಆಯುಷ್ಯ ಇತ್ತು ಎಲ್ಲಿ ಕೃತಾಯುಗದಾಗ ಇನ್ನ ತ್ರೇತಾಯುಗದಾಗ 14 ಮಳ ಶರೀರ ಆತು ಖರೆ ಐತಿ 10 ವರ್ಷ ಆಯುಷ್ಯ ಬತ್ತು 10,000 ವರ್ಷ 10,000 ವರ್ಷ ಆಯುಷ್ಯ ಬತ್ತು ಆಮ್ಯಾಗ ದ್ವಾಪಾರದಾಗ ಬಂದ 7 ಮಳ ಶರೀರಗಳಿತ್ತು 1,000 ವರ್ಷ 1,000 ವರ್ಷ ಆಯುಷ್ಯ ಉಳಿತ ಮಾನವಗ ಖರೆ ಐತ್ಲ ಕಲಿಯುಗಕ್ಕೆ ಬಂದ 3.5 ಮಳ ಶರೀರ ಉಳಿತು 1000ದಾಗಿಂದ 100 ಪೂಜೆ ಒಂದು ಪೂಜೆ ತೆಗೆದಾಗ 100 ವರ್ಷ ಆಯುಷ್ಯ ಉಳಿತ ಪೂಜೆ ಕಮ್ಮಿ ಹಾಕೋತ ಬಂದು ಹಂಗ ಮಳಾನು ಕಮ್ಮಿ ಹಾಕೋತ ಬಂದಾವ್ರಿ 28 ಮಳ ಆಮ್ಯಾಲ 14 ಮಳ ಆಮ್ಯಾಗ 3.5 ಅರ್ಧ ಕಮ್ಮಿ ಹಾಕೋತ ಬತ್ತ 3.5 ಒಳಗಿಂದ ಒಂದು ಶಾವ್ಗಿ ಎಳಿಯಟ್ಟು ಮಣ್ಣು ಹೊಂಡತೈತಿ ಅಂದ್ರ ಇನ್ 28 ಮಳದ ಅಂದ ಒಂದು ಅಡಿಕೆ ಅಟ್ರಿ ಮಣ್ಣು ಹೊಂಡಿರ್ಲಕ್ಕಿಲ್ಲನ್ರಿ ಏನು ಎಣ್ಣೆ ಹಚ್ಚಿ ಉಳ್ಯಾಡ್ಸತ್ತಿರುವ ಇಂಥವ್ 4-5 ತಯಾರಾಗ್ತಾವ ತಮ್ಮ ಪಾಪಕ್ಕ ಬಾಳ ಶಾಣೆ ಅದಿರಿಪ್ಪ ಒಳಗ ಮ್ಯೂಸಿಕ್ ಅಂತ ಹಾಕಲತ್ತೇನ ನೋಡ್ರಿ ನೋಡ್ಯಾನ ಸಣ್ಣ ಹುಡುಗಿನ ಹಾಕಲತ್ತೇನ ಮ್ಯೂಸಿಕ್ ಅದಕ್ಕೆ ಶಾಣೆ ಅದಾನ್ರಿ ಅದಕ್ಕ ಯಾವ ದ್ರಾಕ್ಷಾಯಣಿ ಹಿಡ್ಕೊಂಡು ಬಂದದ್ದು ಯಾವಾರದ ಇದು ನಿಮಗೆ ಏನು ಕೇಳಿ ನಾನು ಜೋಕುಮಾರ್ಗ ಗಣಪತಿಗೆ ಮಾರಿ ಯಾಕೆ ಆಗಂಗಿಲ್ಲ ಅವನ್ ಚಟ ಸುಮಾರು ಇತ್ತ ಪಿಟೇಲ್ದ ಅವನ ಗತ್ಲೆ ಇಕ್ಕ ಅಣ್ಣ ಅವನ ಮಾರಿ ಮುಚ್ಚಾರತ್ ಹಂಗಿಲ್ಲದು ಎಲ್ಲಾರ ಹೆಸರು ಇಡ್ತಾರ ಆದ್ರೆ ಜೋಕುಮಾರ್ನ ಹೆಸರು ಯಾವ ಮಕ್ಕಳಿಗೆ ಇಟ್ಟದ್ ಕೇಳಿರಿ ಎಲ್ಲಿರಿ ಅವನು ಅದನ್ನ ತಾನ ಯಾಕೆ ಇಡಂಗಿಲ್ಲ ಅಂದ್ರ ಆದ್ರೂ ಕಚ್ ಹರ್ಕ ಕಂಪನಿ ಇತ್ತದ ಜೋಕುಮಾರ ನಾ ಅದನ್ನ ಹೇಳಿಲ್ಲ ಬಿಟ್ಟ ಮಂದಿ ಹೆಂಗಸರ ಮೇಲೆ ಮನಸ್ಸು ಮಾಡ್ತಿತ್ತು ಯಾಕಂದ್ರ ಅಂತ ನಕ್ಷತ್ರದಾಗ ಹುಟ್ಟಿದವ ಅವ ಹುಟ್ಟಬೇಕಾದ್ರೆ ಅವನು ತಳ ಬ್ಯಾರಿ ಅದಪ್ಪ ಆದ್ರ ಮಗ ಎಲ್ಲಿರೇ ನೋಡ್ರಿ ಒಬ್ಬೊಬ್ಬರದ ಒಂದೊಂದು ಹೆಸರಿಟ್ರೆ ಒಂದೊಂದು ಗುಣದ ಮ್ಯಾಗ ಹೋಗ್ತಾವ ರಾವಣತ್ ಹೆಸರಿಟ್ಟು ನೋಡ್ರಿ ಮಂದಿ ಹೆಣ್ಮಕ್ಳು ನಾವು ಅಪ್ಪರನ್ನ ಮಾಡ್ಲಕ್ಕ ಬೇಕ ಶಾಖದ ಮ್ಯಾಗ ಜಗತ್ತತಿ ಬಿಡಂಗಿಲ್ಲ ರಾವಣ ಅದ ರಾಮತ್ ಹೆಸರಿಟ್ಟು ನೋಡ್ರಿ ಸಂಸಾರದೊಳಗ ಜರಾರೆ ವನವಾಸ ಆಗಿ ಹೋಗ್ಲಕ್ಕ ಬೇಕ ಅವಂಗ ಬಿರಿ ಬರತೈತಿ ಬಾಳ ದೊಡ್ಡ ಗಣಪಂಡಿತದಾನ ರೊಕ್ಕ ಗಳಿಸಿದಾನ ರಾಮತ್ ಹೆಸರಿಟ್ಟು ನೋಡ್ರಿ ನೀವು ಬಾಳಿಲ್ಲ ತೋಡಿ ಅವಂಗ ಸಂಸಾರದೊಳಗ ಹಾದ ಹೋಗತೈತಿ ಅದ ವನವಾಸ ಇನ್ನು ಜೋಕುಮಾರತ್ ಹೆಸರಿಟ್ಟು ತಿಕ್ಕೋರಿ ನೀವು ಯಾವ ಹೆಂಗಸರು ಎಲ್ಲಿ ಜಾಕ ಮಾಡಿರ್ತಾವ ನೋಡಿ ಬಾಚಲ್ ಸಂದ್ರೆ ಅಂತ ನೋಡ್ಕೊತಿಳ್ತಾವ ನೋಡಿ ಸಂದ್ರಾಗ ಹಣಿಕೆ ಹಾಕೋದ ಅವ್ ಜೋಕುಮಾರ್ ನೋಡ್ಕೊತ ಬಂದಿದ್ದ ಹಂಗ ಅದಕ್ಕ ಮಂದಿ ಕೈಯಾಗ ಬಡಸ್ಕೊಂಡು ಸತ್ತ ಅಂತೀನಿ ಅವ್ನ ಹೆಸರು ಇಡಂಗಿಲ್ಲ ನಮ್ಮ ಮಗನು ಅದನ್ನ ಕಲಿತು ಗಿರ್ತೈತಿ ಹೇಳಿ ಅದನ್ನ ಹೇಳಿದ್ರೆ ನಮ್ಮ ಪಾರ್ಟಿ ಬೀಳ್ತೈತಿ ಇವ್ರು ಹೇಳವಾರ ನಿಮ್ಮ ಮಜಲ್ ಬೀಳ್ತೈತಿ ಅಂತ ಹೇಳಿ ನಿಮ್ಮನ್ನ ಕೇಳೇನ್ಯ ಹೇಳಿದ್ರು ಮಜಲ್ ಬೀಳಬೇಕು ಹೇಳದಿದ್ರು ಮಜಲ್ ಬೀಳಬೇಕು ಹಿಂಗ ಪೇಚಿಟ್ ಇದು ಮಸೀಬ್ನಳ ಮರಿ ಅದು ಗಣಪಕ್ಕ
ಎಲ್ಲರ ಸಂಗಟ ಹಾಡಿಕೆ ಮಾಡೋದು ಬೇರೆ, ಮಸೀಬ್ನಾಳ ವಿದ್ಯಾನ ಸಂಗಟ ಹಾಡಿಕೆ ಮಾಡೋದು ಬೇರೆ. ಅದು ಬೇರೆ. ಒಳಗ ಜೋಡ್ ಕಾಳಿಸ್ಬೇಕಿಕ್ಕೆ ಅಪೋಸಿಟ್ ನಿಂದ್ರವಂಗ. ಯಾಕಂದ್ರೆ ಭಾಳ ಶಾನೆ ಅದಾರಿಪ್ಪ. ಈಗ ಎಲ್ಲಿಗೆ ತಂದಾರ ಯಾವಾರ ಯಾವ ಪರಮಾತ್ಮನ ಸುದ್ದಿ ಹೇಳತ್ಯಾರ ಇರ್ಬಿ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಅವನ ಹಾಕ್ತಾನತ್ ಪರಮಾತ್ಮ. ಅವನಿಂದನ ಎಲ್ಲ ಬದುಕೈತಿ. ಇರ್ಲಿ 84 ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯಾನ ಭಗವಂತದ್ದು ಹೇಳತ್ತೇನ್ರಿ. ಈ ಕಾಕನೊಂದು ಏನ್ ದನಿಗೆದ್ದದ ನೋಡ್ರಿ ಒಳಗ ಹಂಗ ನಡಿದ ಅದು ಕಾಕನ ತಪ್ಪ ಅಲ್ಲ. ತಪ್ಪ ಅವಂಗೇನಲ್ಲಕ್ ಹೋಗ್ಬೇಡ್ರಿ ನಾವು, ತಪ್ಪ ಅವಂದಲ್ಲ. ಶಿವಶಕ್ತಿ ಕೂತಿರತ್ತ ಗದ್ದಿಗೆ ಮ್ಯಾಗ ದೇವಲೋಕದ ಕೈಲಾಸದೊಳಗ ಶೈತಾನ ಎದುರಿಗೆ ನಿಂತು ವಾದ ಮಾಡ್ತಿತ್ತ ಅವ್ರ ಇಬ್ರದು ವಾದ ಕೂತಾಗ ಏನಂತ ಹೇಳಿ, ಏ ಶಿವ ಪಾರ್ವತಿ ನಿಮ್ಮ ನಾಮಸ್ಮರಣೆ ಯಾವ ಊರಾಗ ನಡಿತೈತಿಲೆ, ಎಲ್ಲಿ ಜಾಗದಾಗ ನಡಿತೈತಿ ನೋಡ, ಅಲ್ಲಿ ಒಂದು ಗಳಿಗಿರೆ ಹೋಗಿ ಒಂದು ಜರಾರೆ ವಾದ ಹಾಕಿ ಭಂಗ ಮಾಡ್ತಾನತ್ತಲ್ಲಿ ವಚನ ಕೊಟ್ಟತ್ತ. ಆ ಶೇತಾನ ಇಲ್ಲೇ ಹೊಕ್ಕ ಹೋದ್ರಲತ್ತಿತ್ತಂದ್ರೆ ಯಾರು ಏನು ಮಾಡಂಗದ ನಾವೇನ್ ಮಾಡ್ಬೋತಿದ್ಯಾ. ಆದಿಯೋಗ ಹಿಡದ ಆದಿಶಕ್ತಿ ಓದಿ ನೋಡವೇ ದಿನ ಗೋಟ ವಾದ ವಿವಾದ ನಡೆಸಿದೆ ಆಡಮೋಟ ನಿಮ್ಮತ್ತ ಗಂಡ ಹಾಡಂಗ ನೋಡಿನಿ ಗಟ್ಟ ಆದಿಶಕ್ತಿ ಕಮ್ಮಿ ಅಂದ್ರ ಏ ಬಲ್ಲವ್ರ ಅಂತಾರ ಆಡಮೋಟ ತಿಂದಿವ ಏಟ. ಏ ಬಲ್ಲವ್ರ ಅಂತಾರ ಆಡಮೋಟ ತಿಂದಿವ ಏಟ. ಪರಂ ಜ್ಯೋತಿ ಶಕ್ತಿ ದೇಂದ ಪರಬ್ರಹ್ಮ ಹುಟ್ಟಿ ಬಾಂದ, ಪರಂ ಜ್ಯೋತಿ ಶಕ್ತಿ ದೇಂದ ಪರಬ್ರಹ್ಮ ಹುಟ್ಟಿ ಬಾಂದ, ಪರಬ್ರಹ್ಮ ಹುಟ್ಟಿ ಬಾಂದ. ಡಪ್ಪ ಬಾರಸವ್ರ ಗತ್ತ ಒಂದು ಐತ ಗತ್ತ ಕಿವ್ರ ಗತ್ತ ನಡೆಸ್ಯಾರ ನೋಡಿ ಹೆಂಗ ಟ್ಯಾಂಕ ಟ್ಯಾಂಕಣಕ ಸತ್ತವ್ರ ಮುಂದೆ ಹಲಿಗೆ ಬಾರಿಸದ ಮಾಡಿ ನಾ ಹೊತ್ತು ಮುಣಗುತ್ತಕ್ಕ ಟೈಮ್ ಅದ ನನಗ ನಿಮಗ. ಈ ಗತ್ತ ಬಾರಿಸ್ಬೇಕಾದ್ರ ಬಾಳ ಬಿರಿಯೋದು ನೋಡಿ. ಇವತ್ತು ಕರೆ ಗಂಡ ಹಾಡೋರು ನಿಮಗೆ ಕುಬಿನ ಇತ್ತಂದ್ರ ಹೊತ್ತು ಮುಣಗುತ್ತಕ್ಕ ನಮ್ಮ ಡಪ್ಪಿನ ಗತ್ತ ನೀವು ಬಾರಿಸಿ ತೋರ್ಸರಿ. ಇರ್ಲಿಕ್ಕಂದ್ರೆ ಆಗಂಗಿಲ್ಲ ಅಂತ ಹೇಳಿ ನಿಮ್ಮ ಡಪ್ಪಿನ ಗತ್ತ ಮಾತ್ರ ಪಿಟೇಲದಾಗ ಬಾರಿಸಿ ತೋರಿಸ್ತಾನೆ ನಿಮ್ಮ ಮುಂದೆ. ನಾನು ಬಿ ನಿನ್ ದಗದ ಬೇರೆ ಐತಿ, ಅವನ ದಗದ ಬೇರೆ ಐತಿ. ಹಂಗ್ರಿ ಆಟ ಕಲಿಸಿದ ಬಳಕ ಅವನ ಗುರು ಸತ್ತಾನ ಕಲಸಾವ, ಮುಂದಿಂದ ಕಲಸಾವ್ರಿ ಯಾರ ಅವಂಗ ನಮ್ಮ